ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 13ನೇಯ ಎಪಿಸೋಡ್ನಲ್ಲಿ ಸುಮಾರು 406 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ದೇವೆ. ಇದೀಗ 14ನೇಯ ಎಪಿಸೋಡ್ನಲ್ಲಿ 407ನೇಯ ಪ್ರಶ್ನೆಯಿಂದ ಚಿಂತನೆಯನ್ನು ಮುಂದುವರಿಸೋಣ. ಪ್ರಾತಿಲೋಮ್ಯ, ಅದು ಕೂಡ ಹಿಂದೆ ಬಂತು. ಏನು ಪ್ರಾತಿಲೋಮ್ಯದ ವಿವರ? ವಿಪರೀತ ಕ್ರಮಂ ಅನ್ನುವ ಮಾತಿನಂತೆ ಕ್ರಮವನ್ನು ಹಿಂದು ಮುಂದಾಗಿ ಹೇಳುವುದಕ್ಕೆ ಪ್ರಾತಿಲೋಮ್ಯ ಅಂತ ಹೆಸರು. ಇದಕ್ಕೆ ವಿಧಿಪ್ರಾಣವು ಅನ್ನುವ ನಾವು ಮಾತನ್ನು ಉದಾಹರಣೆಗೆ ತೆಗೆದುಕೊಳ್ಳಬಹುದಾಗಿದೆ. ಬ್ರಹ್ಮ, ವಾಯು, ಅವರ ಪತ್ನಿಯರು, ಗರುಡ, ಶೇಷ, ರುದ್ರ ಮತ್ತು ಕೃಷ್ಣನ ಷಣ್ಮಹಿಷಿಯರು, ಸೌಪರ್ಣಿ, ವಾರುಣಿ, ಪಾರ್ವತಿ, ಇಂದ್ರ, ಕಾಮ ಮತ್ತು ಅವರ ಪತ್ನಿಯರು, ಇವರು ಕ್ರಮವಾಗಿ 100 ಗುಣ ಅಧಿಕರೆಂದು ಆಗ್ನೇಯ ಪುರಾಣ ಹೇಳ್ತಾ ಇದೆ. 100 ಗುಣ ಕ್ರಮವಾಗಿ ಕಡಿಮೆ ಅಂತ ಹೇಳಬೇಕಾಗಿತ್ತು, ಅಧಿಕ ಅಂತ ಹೇಳ್ತಾ ಇದೆ. ಹಾಗಾಗಿ ವಾಸ್ತವ ಕ್ರಮಕ್ಕೆ ಹಿಂದು ಮುಂದಾಗಿ ಅಧಿಕರು ಅಂತ ಹೇಳಿರೋದ್ರಿಂದ ಇದೇ ಪ್ರಾತಿಲೋಮ್ಯ ಕ್ರಮ. ಇನ್ನು ಗೋಮೂತ್ರಿ ಪ್ರಭೇದವನ್ನು ಹೇಳಿದರು ವಿಷಯ ವಿವರಣೆ ಮಾಡುವಾಗ. ಏನು ಹಾಗಂದರೆ, ವತ್ಸೋ ಅನ್ನುವ ಮಾತನ್ನು ನೋಡಿದಾಗ ಆಕಳು ಏನು ಮಾಡ್ತದೆ? ಕರು ಹಾಲು ಕುಡ್ಲಿಕ್ಕೆ ಬಂತು ಅಂತಂದರೆ ಅದು ಹೆಚ್ಚು ಹಾಲು ಕರುವಿಗೆ ಸಿಗಬೇಕನ್ನೋ ಕಾರಣಕ್ಕೋಸ್ಕರ ಮೂತ್ರವನ್ನು ಸುರಿಸ್ತದೆ. ಆ ಫೋರ್ಸ್ನಿಂದ ಹಾಲು ಹೆಚ್ಚು ಫೋರ್ಸ್ ಆಗಿ ಹೆಚ್ಚು ಕರುವಿಗೆ ಸಿಗಲಿ ಅಂತ. ಅಷ್ಟೊತ್ತಿಗೆ ಗೌಳಿ ಬರ್ತಾನೆ, ಕರುವನ್ನು ಎಳೆದು ಕಟ್ಟಿ ತನ್ನ ಬಕೆಟ್ ಹಿಡ್ಕೊಂಡು ಹಾಲು ಕರಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಗೌಳಿ ಹಾಲು ಹಿಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೂತ್ರ ಬಂದ್ ಮಾಡ್ತದೆ. ಯಾವುದು? ಆಕಳು, ಹಸು. ಹೆಚ್ಚು ಹಾಲು ಹೋಗಬಾರ್ದು ಅಂತ ಗೌಳಿ ಅಂದ್ಕೊಂಡ ಬಹುಶಃ ಹಾಲು ಮುಗಿದು ಕಾಣಿಸ್ತದೆ ಅಂತ ಅವನು ಬಕೆಟ್ ತೊಗೊಂಡು ಹೋಗ್ತಾನೆ. ಕರು ಬಿಟ್ಬಿಡ್ತಾನೆ, ಕುಡ್ಕೊಳ್ಳಿ ಬಿಟ್ಟಿದ್ದೀನಿ ಇಲ್ಲ ಅಂತ ತಗೊಂಡು. ಮತ್ತೆ ಆಕಳು ಆವಾಗ ಮೂತ್ರ ಸುರಿಸ್ತದೆ, ಹೆಚ್ಚು ಫೋರ್ಸಾಗಿ ಹಾಲು ಬರಲಿ ಅಂತ. ಹೀಗೆ ಮತ್ತೆ ಹಾಲನ್ನು ಕೊಡುವುದು, ನಿಲ್ಲಿಸುವುದು, ಮತ್ತೆ ಹಾಲನ್ನು ಕೊಡ್ತಕ್ಕಂಥದ್ದು, ಈ ಕ್ರಮ ಏನುಂಟಲ್ಲ, ಇದನ್ನು ಗೋಮೂತ್ರಿ ಪ್ರಕಾರ ಅಂತ ಕರೀತಾರೆ. ಹಾಗೆ ಕಥಾ ವಿವರಣೆ ಮಾಡುವಾಗ ಮಧ್ಯದಲ್ಲಿ ಬೇರೆ ಕಥೆ ಪ್ರಸ್ತುತವಾಗಿರ್ತದೆ, ಪುನಃ ಮೂಲ ಕಥೆ ಮುಂದುವರಿತದೆ. ಉದಾಹರಣೆ ನೋಡುವಂತಾಗಿದ್ದರೆ, ವನಪರ್ವದ ಮಹಾಭಾರತ ಪಾಂಡವರ ಕಥೆಯ ನಡುವೆ ಹರಿಶ್ಚಂದ್ರ ರಾಜನ ಕಥೆ, ನಳಚಕ್ರವರ್ತಿಯ ಕಥೆ, ರಾಮನ ಕಥೆ ಎಲ್ಲ ಪ್ರಸ್ತಾಪಗೊಂಡಿದೆ. ಇದು ಅಲ್ಲಿ ಬೇಕಾಗಿಲ್ಲ. ಮೂಲ ಕಥೆ ಪಾಂಡವರ ವನಪರ್ವದ್ದು ಪ್ರಾಸಂಗಿಕವಾಗಿ ಬರ್ತಕ್ಕಂಥದ್ದು. ಮತ್ತು ಇದು ಮುಗಿದ ಮೇಲೆ ಮೂಲ ಕಥೆ ಮುಂದುವರಿತದೆ. ಇದಕ್ಕೆ ಗೋಮೂತ್ರಿ ಪ್ರಭೇದ ಅಂತ ಕರೆಯತಕ್ಕಂಥದ್ದು. ಪ್ರಘಸ, ಇದರ ವಿವರ ಏನು? ಪ್ರಘಸಃ ಎಂಬತಕ್ಕಂಥ ಮಾತಿನಂತೆ ಸತ್ಶಾಸ್ತ್ರ ವಿರುದ್ಧವಾದುದನ್ನು ಸತ್ಯತತ್ವ ಅನ್ನುವ ರೀತಿಯಲ್ಲಿ ಕೆಲವು ಕಡೆ ಹೇಳಿರ್ತಾರೆ. ಅದು ಸುಜನರ ಹಿತಕ್ಕೆ, ಅಸುರ ಮೋಹನಕ್ಕಾಗಿ ತಿಳ್ಕೊಳ್ಬೇಕು. ಇಂತಹ ಪ್ರಭೇದಕ್ಕೆ ಪ್ರಘಸ ಅಂತ ಹೆಸರು. ತಂದೆ ತನ್ನ ಮೂರ್ಖನಾಗಿರ್ತಕ್ಕಂಥ ಮಗನಿಗೆ ಒಮ್ಮೆ ಸಿಟ್ಟು ಬಂದು ಹೇಳಿಬಿಡ್ತಾನೆ, ವಿಷ ಕುಡಿ ಅಂತ. ಅದರ ಮರ್ಮ ಏನು? ತಿಳ್ಕೊಂಡು ಕೆಲಸ ಮಾಡು ಅಂತ ಅರ್ಥ. ಸುಮ್ಮನೆ ಸಾಯುವ ಸಂದರ್ಭ ಬಂದಿತ್ತು, ಏನೋ ಮಾಡ್ಲಿಕ್ಕೆ ಹೋದರೆ ಅನ್ನೋ ಅರ್ಥ. ಅಂತ ತಿಳ್ಕೊಳ್ಳೋದೇನೆ ಜಗತ್ತು ಮಿಥ್ಯ, ಪಂಚಭೇದ ಸುಳ್ಳು ಮುಂತಾದ ಮಾತುಗಳು ಪ್ರಘಸ ಪ್ರಭೇದವುಗಳು ಅಂತ ತಿಳ್ಕೊಳ್ಬೇಕು. ಉಕ್ಷಣದ ವಿವರ ಏನು? ಇದು ಉಕ್ಷಣ, ಇದು ಒಂದು ಪ್ರಕಾರನೇ. ಪ್ರಾಮಾಣ್ಯಮೇಕಂ ಅನ್ನುವ ಮಾತಿನಂತೆ ಪ್ರಸ್ತಾಪಿತ ವಿಷಯದಲ್ಲಿ ಅರ್ಧ ಭಾಗ ಒಂದು ಅಂಶ ಸರಿ ಇರ್ತದೆ, ಮತ್ತೊಂದು ಅರ್ಧ ಭಾಗ ಮತ್ತೊಂದು ಅಂಶ ತಪ್ಪಾಗಿರ್ತದೆ. ಇಂತಹ ವಿವರಣ ಕ್ರಮವನ್ನು ಉಕ್ಷಣ ಅಂತ ಕರೀತಾರೆ. ರಾಮಾಯಣದ ಒಂದು ಮಾತು ಬರ್ತದೆ, ಗಂಗೆ ಮತ್ತು ಪಾರ್ವತಿ ಇಬ್ಬರೂ ಕೂಡ ಶಿವನ ಪತ್ನಿಯರು, ಅದಕ್ಕಾಗಿ ಅವನಿಗೆ ಗಂಗಾಧರ ಮತ್ತು ಪಾರ್ವತಿಪತಿ ಅಂತ ಹೆಸರುಗಳಿವೆ. ಇದು ರಾಮಾಯಣದ ಮಾತು. ಇಲ್ಲಿ ಉಕ್ಷಣ ಪ್ರಭೇದ ಉಂಟು ಅಂತ ತಿಳ್ಕೊಳ್ಬೇಕು. ಪಾರ್ವತಿ ಶಿವನ ಸತಿ, ಓಕೆ, ಇದು ಸರಿ. ಬಟ್ ಗಂಗಾ ಶಿವನ ಸತಿ ಅಲ್ಲ, ಗಂಗೆ ವರುಣನ ಪತ್ನಿ. ಇದೊಂದು ಅಂಶ ತಪ್ಪಾಗಿದೆ, ಅದನ್ನು ವಿವೇಕಿಗಳು ತಿಳಿಯಬೇಕಾಗಿದೆ. ಇನ್ನು ಸುಧುರ ಅನ್ನೋ ಒಂದು ಪ್ರಭೇದ ಇದೆ. ವಿಷಯ ವಿವರಣೆ ಮಾಡುವಾಗ ಕ್ರಮಂ ಚ ಅನ್ನುವ ಮಾತಿನಂತೆ ಕ್ರಮಾನುಸರಣೆ
ಇಲ್ಲದೆ ಸಾಮಾನ್ಯ ಹೇಳಿಕೆ ಕೊಟ್ಟಾಗ ಅದು ಸುಧುರ ಅಂತ ಅನ್ನಿಸ್ತದೆ. ವಾಸ್ತವದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದು ಪಂಚಭೂತಗಳ ವಿಷಯ ಪದಾರ್ಥ. ಇವುಗಳಿಗೆ ಕ್ರಮವಾಗಿ ಆಕಾಶ, ಶಬ್ದಕ್ಕೆ ಆಕಾಶ, ಸ್ಪರ್ಶಕ್ಕೆ ವಾಯು, ರೂಪಕ್ಕೆ ತೇಜ, ರಸಕ್ಕೆ ನೀರು, ಹೀಗೆ ಗಂಧಕ್ಕೆ ಪೃಥ್ವಿ, ಈ ಕ್ರಮವಾಗಿ ಗುಣ ಮತ್ತು ಮೂಲಭೂತಗಳನ್ನು ಹೇಳಲಾಗಿದೆ. ಆದರೆ ಕೆಲವು ಸಲ ರೂಪ, ಶಬ್ದ, ಗಂಧ, ಸ್ಪರ್ಶ, ರಸ ಮುಂತಾದವುಗಳಿಗೆ ಆಕಾಶಾದಿ ಪಂಚಭೂತಗಳ ಗುಣಗಳಿವು ಅಂತ ಹೇಳಿಬಿಡ್ತಾರೆ. ಹೇಳೋದುಂಟು ಕಾಮನ್ ಆಗಿ, ಸಾಮಾನ್ಯವಾಗಿ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಕ್ರಮವಾಗಿಂತ ಅಲ್ಲ, ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಮೊದಲು ರೂಪ ಬಂದಿದೆ, ಮೊದಲು ಬರಬೇಕಾಗಿರೋ ಶಬ್ದ, ಮುಂದೆ ಆಕಾಶ ಅಂತ ಹೇಳಬೇಕಾಗಿದ್ದರೆ. ಹಾಗಾಗಿ ಇದು ಸುಧುರ ಅನ್ನುವ ಪ್ರಭೇದದಲ್ಲಿದೆ ಅಂತ ತಿಳ್ಕೊಳ್ಬೇಕು. ಇನ್ನು ಸಾಧು ಪ್ರಭೇದ ಕೊನೆಯದಾಗಿರ್ತಕ್ಕಂಥದ್ದು. ಇದರ ವಿವರ ಏನು? ಕಲ್ಪಭೇದಾತ್ ಅನ್ನುವ ಮಾತಿನಂತೆ ಒಂದೇ ಕಥೆ ನಿರೂಪಣೆ ಮಾಡುವಾಗ ಭಿನ್ನಾಂಶನೋ ಭಿನ್ನ ಹೇಳಿಕೆಗಳೋ ಇರ್ತದೆ. ಇದರಲ್ಲಿ ಏನಾಗ್ತದೆ, ತ್ಯಾಜ್ಯಾಂಶ ಇರೋದಿಲ್ಲ, ಎಲ್ಲವೂ ಸರಿ. ಆದ್ದರಿಂದ ಅದನ್ನು ಕಲ್ಪಭೇದದಿಂದ ಕೂಡಿಸಬೇಕು ಅಂತ ಹೇಳ್ತಕ್ಕಂಥ ಕ್ರಮ. ಉದಾಹರಣೆ ನೋಡುವಂತಾಗಿದ್ದರೆ, ವಿಶ್ವರೂಪಾಚಾರ್ಯರ ಹತ್ಯೆಯಿಂದ, ಅಂದರೆ ಬ್ರಹ್ಮಹತ್ಯೆ, ಇಂದ್ರನಿಗೆ ಏನು ಬ್ರಹ್ಮಹತ್ಯಾ ಪಾಪ ಬಂದಿತು, ಅದನ್ನು ಬ್ರಹ್ಮದೇವ ಭೂಮಿ, ನೀರು, ಮರ, ನಾರಿಯರಲ್ಲಿ ಇರಿಸಿ ಪರಿಹರಿಸಿದನು ಅಂತ ಭಾಗವತ ಹೇಳ್ತದೆ. ವಿಪ್ರಹತ್ಯೆಯ ಪಾಪ, ಇಂದ್ರನ ಪಾಪವನ್ನು ಬೆಂಕಿಯ ಮೊದಲ ಜ್ವಾಲೆ, ನದಿ, ಪರ್ವತ ತುದಿ, ನಾರಿಯರಲ್ಲಿ ಪರಿಹರಿಸಿದನು ಅಂತ ಭವಿಷ್ಯತ್ ಪುರಾಣ ಹೇಳ್ತಾ ಇದೆ. ಭಾಗವತ ಹೇಳಿಕೆ ಒಂದು ರೀತಿ, ಭವಿಷ್ಯತ್ ಪುರಾಣ ಹೇಳಿಕೆ ಒಂದು ರೀತಿ. ಇದೆರಡೂ ತಪ್ಪಲ್ಲ. ಹಾಗಾಗಿ ಇದನ್ನು ತ್ಯಾಜ್ಯಾಂಶ ಇಲ್ಲದೇ ಇರೋದರಿಂದ ಕಲ್ಪಭೇದದಿಂದ ಒಂದು ಕಲ್ಪದಲ್ಲಿ ಹಾಗೆ ನಡೆದಿದೆ, ಮತ್ತೊಂದು ಕಲ್ಪದಲ್ಲಿ ಹೀಗೆ ನಡೆದಿದೆ ಅಂತ ಅದನ್ನು ಹೊಂದಿಸಬೇಕು ಅಂತ ತಿಳ್ಕೊಳ್ತಕ್ಕಂಥ ಕ್ರಮ. ವೇದಾರ್ಥವನ್ನು ವಿವರಿಸುವ ಷಡಂಗಗಳು ಯಾವುವು ಆಗಲೇ ಪ್ರಸ್ತಾಪ ಆಯಿತು. ವೇದವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಾಗಿದ್ದರೆ ಅದಕ್ಕೂ ಮುಂಚೆ 6 ಅಂಗಗಳ ಅಧ್ಯಯನ ಮಾಡಬೇಕು. ವೇದಾಂತ ಶಿಕ್ಷಾ, ವ್ಯಾಕರಣಂ, ಛಂದೋ, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಶಾಸ್ತ್ರ ಮತ್ತು ಕಲ್ಪ, ಇವು 6 ಗ್ರಂಥ ವೇದಾರ್ಥ ಜ್ಞಾನಕ್ಕೆ ಅತ್ಯಂತ ಅವಶ್ಯ. ಛಂದಪ್ಪ ಅದೌತು ಅನ್ನೋ ಮಾತಿನಂತೆ ವೇದಪುರುಷನ ಅವಯವಗಳಿವು. ವೇದಪುರುಷನ ಪಾದಗಳು ಅಂದರೆ ಛಂದಸ್ಸು, ವೇದಪುರುಷನ ಕೈಗಳು ಅಂದರೆ ಕಲ್ಪ, ವೇದಪುರುಷನ ಕಣ್ಣು ಅಂದರೆ ಜ್ಯೋತಿಷ್ಶಾಸ್ತ್ರ, ವೇದಪುರುಷನ ಕಿವಿ ಅಂದರೆ ನಿರುಕ್ತ, ವೇದಪುರುಷನ ಮೂಗು ಅಂದರೆ ಶಿಕ್ಷಾ ಗ್ರಂಥ, ವೇದಪುರುಷನ ಬಾಯಿ ಅಂದರೆ ವ್ಯಾಕರಣ ಗ್ರಂಥ. ಇವು 6 ಸೇರಿದಾಗಲೇ ಸರ್ವಾಂಗ ಸುಂದರ ವೇದವು ಅಭಿವ್ಯಕ್ತಗೊಳ್ಳುತ್ತದೆ. ಶಿಕ್ಷಾ ಇದರ ವಿವರಣೆ ಏನು ಅಂತ ನೋಡೋದಾಗಿದ್ದರೆ, ಸ್ವರ ಹಾಗೂ ವರ್ಣಗಳ ಉತ್ಪತ್ತಿ ಸ್ಥಾನ, ಬೇರೆ ಬೇರೆ ಸ್ಥಾನ ಉತ್ಪತ್ತಿ ಆಗ್ತದೆ. ಕಂಠ, ತಾಲು, ಹೀಗೆಲ್ಲ ಪ್ರಯತ್ನ ಮುಂತಾದ ವಿವರ ಸಂಗ್ರಹ ಶಾಸ್ತ್ರಕ್ಕೆ ಶಿಕ್ಷಾ ಅಂತ ಹೆಸರು. ಅದಕ್ಕಾಗಿ ಇದು ಒಂದು ವೇದಾಂಗ ಅಂತ ಅನಿಸಿದೆ. ಶ್ರೀಕೃಷ್ಣಾರ್ಪಣಮಸ್ತು.